ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ನರ್ಸರಿಗೆ ಹೋಗಿದ್ದೆ, ಒಂದು ಪ್ಲ್ಯಾಂಟ್ ತಗೋಬೇಕು ಅಂಥೇಳಿ. ಹಂಗೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ. ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಪ್ಲ್ಯಾಂಟ್ಸ್. ನಾನು ಯಾವತ್ತೂ ಇಷ್ಟು ಡಿಫ್ರೆನ್ಸ್ ನೋಡೇ ಇರಲಿಲ್ಲ. ನಾರ್ಮಲ್ ಯಾವಾಗಲೂ ಹೋಗ್ತೀರ ಆ ಥರ ಇಷ್ಟೊಂದು ಇರಲಿಲ್ಲ ಕಲೆಕ್ಷನ್ಸು. ಇಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ನಂಗೆ ತುಂಬ ಇಷ್ಟ ಗಾಯ್ಸ್ ಈ ಥರ ಪ್ಲ್ಯಾಂಟ್ಸ್ ಎಲ್ಲ. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸೇ, ಮನೆ ಒಳಗಡೆನೂ ಇದನ್ನು ಬೆಳೆಸ್ಬೋದು. ಆ ಥರ ಪ್ಲ್ಯಾಂಟ್ಸ್ ಇದ್ವು ಎಲ್ಲ. ಅದಕ್ಕೇ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಯಾವಾಗಲೂ ಅಷ್ಟೇ, ಮನೆಯಲ್ಲಿ ನಾವೆಷ್ಟು ಗ್ರೀನರಿಯಾಗಿ ಇಟ್ಕೋತೀವೋ ಅಷ್ಟು ಮನೆಯಲ್ಲಿ ನೆಮ್ಮದಿಯಾಗಿ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಒಂಥರ ಪೀಸ್ಫುಲ್ಲು. ಆದ್ದರಿಂದ ನಾನು ಆಲ್ಮೋಸ್ಟು ಈ ಥರ ಪ್ಲ್ಯಾಂಟ್ಸ್ ಎಲ್ಲನೂ ಇದು ಮಾಡ್ತೀನಿ, ಇಷ್ಟಪಡ್ತೀನಿ. ಫಸ್ಟ್ ಇದ್ದಿದ್ದ ಮನೆಯಲ್ಲೆಲ್ಲ ನಾನು ಮನೆ ಒಳಗಡೆ ಬೆಳೆಸ್ತಾ ಇದ್ದೆ ಗಿಡಗಳನ್ನ. ಆದರೆ ಈ ಮನೆಯಲ್ಲಿ ಸ್ವಲ್ಪ ನನಗೆ ಇದು ಚಿಕ್ಕದಿದೆ, ಇಕ್ಕಟ್ಟಿರೋದ್ರಿಂದ ನನ್ನ ಮನೆ ಒಳಗಡೆ ಅಷ್ಟೊಂದು ಗಿಡ ಏನೂ ಬೆಳೆಸ್ತಿಲ್ಲ. ಜಸ್ಟು ಇಂಡೋರ್ ಪ್ಲ್ಯಾಂಟ್ಸು ಒಂದೆರಡು ಮಾತ್ರ ಮನೇಲಿ ಇಟ್ಟಿದ್ದೀನಿ ಅಷ್ಟೇ. ಇನ್ನೆಲ್ಲ ನಾನು ಹೊರಗಡೆ ಇಟ್ಟಿದ್ದೀನಿ. ನಂಗೆ ತುಂಬ ಇಷ್ಟ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಯಾವಾಗ ಮನೆ ಕಟ್ತೀವೋ ನಮ್ಮ ಮನೇಲಿ ಈ ಥರ ಎಲ್ಲ ಯಾವಾಗ ಡೆಕೋರೇಟ್ ಮಾಡ್ತೀನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಎಲ್ಲ ನೋಡ್ಕೊಂಡು ಬಂದೆ. ಕಟ್ತೀವಿ ಆದಷ್ಟು ಬೇಗ. ನಿಮ್ಗೆಲ್ಲರಿಗೂ ಕರಿತೀನಿ ಮನೆ ಕಟ್ಟಿ ಗೃಹಪ್ರವೇಶಕ್ಕೆ. ನೋಡಿ ಇನ್ನು ಯಾರ್ಯಾರು ತಗೋಬೇಕು ಅಂತ ನನಗೆ ಹತ್ರ ಇರ್ತಾರಲ್ಲ ಅಂಥವ್ರು ಯಾರಾದರೂ ತೊಗೋಬೇಕು ಅಂದರೆ ಇಲ್ಲಿ ಹೋಗಿ ತೊಗೋಬೋದು. ಅದು ಪ್ಲೇಸ್ ಬಂದು ಸಿಂಗನಾಯಕನಹಳ್ಳಿಯಲ್ಲಿ ವಿದ್ಯಾಪೀಠ ಸ್ಕೂಲ್ ಅಂತ ಇದೆ ಅಲ್ವಾ, ಅಲ್ಲಿದೆ. ಅದ್ರ ಪಕ್ಕದಲ್ಲೇ ಒಂದು ನರ್ಸರಿ ಇದೆ. ಅದರಲ್ಲಿ ನಾನು ತೊಗೊಳಕ್ಕಂತ ಹೋಗಿದ್ದು. ತುಂಬ ಚೆನ್ನಾಗಿದೆ ಗೈಸ್ ಪ್ಲ್ಯಾಂಟ್ಸ್. ಎಲ್ಲ ಥರ ಪ್ಲ್ಯಾಂಟ್ಸ್ ಇದ್ದಾವೆ. ಅದೇ ರೇಟು ಅಷ್ಟೇ ಅದಕ್ಕೆ ಕರೆಕ್ಟಾಗೇ ಇದೆ. ಬೇರೆ ಕಡೆ ನೀವು ಎಲ್ಲೋದ್ರೂ ಸೇಮ್ ರೇಟೇ ಸಿಗುತ್ತೆ. ಆ ಥರ ತುಂಬ ತೀರಾ ಕಮ್ಮಿನೂ ಇಲ್ಲ, ತೀರಾ ಜಾಸ್ತಿನೂ ಇಲ್ಲ. ಇರೋದ್ರಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು. ಕಾಸ್ಟ್ ಎಲ್ಲನೂ ಅದು ಒಂದು ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲ್ಯಾಂಟ್ಸು ಅಷ್ಟೇ, ಎಲ್ಲನೂ ಅಷ್ಟೇ ತುಂಬ ಕ್ವಾಲಿಟಿಯಾಗಿದ್ದಾವೆ. ಅಂದರೆ ಇವಾಗ ಅಲ್ಲಿ ನೋಡೋಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ, ಮನೆಗೆ ಎತ್ಕೊಂಡು ಬಂದರೆ ಹೋಗ್ಬಿಡುತ್ತೇನೋ ಅನ್ನೋ ಥರ ಏನಿಲ್ಲ. ಒರ್ಜಿನಲ್ ಆಗಿದ್ದಾವೆ ಪ್ಲ್ಯಾಂಟ್ಸ್ ಎಲ್ಲನೂ ಚೆನ್ನಾಗಿದೆ. ನನಗಿಷ್ಟ ಆಯಿತು. ಅದರಿಂದ ನಾನು ಹಂಗೆ ಫುಲ್ಲು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನರ್ಸರಿ ಇದೆಲ್ಲನೂ, ಅಲ್ಲಿ ಏನೇನು ಪ್ಲ್ಯಾಂಟ್ಸ್ ಇತ್ತು ಅಂತ. ಮತ್ತು ನೋಡಿ, ಇದು ಪಾಟು, ಯಾವ ಸೈಜ್ ಪಾಟ್ ಬೇಕಂದ್ರೂ ಇದ್ದಾವೆ. ನಾರ್ಮಲ್ಲು ಪ್ಲಾಸ್ಟಿಕ್ ಪಾಟ್ಸು ಇದೆ, ಮತ್ತು ಮಣ್ಣಿಂದು ಬೇರೆ ಸೆರಾಮಿಕ್ ಎಲ್ಲ ಇರುತ್ತಲ್ಲ ಆ ಥರ ಎಲ್ಲ ಥರ ಪಾಟ್ಸು ಇದ್ದಾವೆ. ಈ ಥರ ಅಂದರೆ ಈ ಥರ ವೆರೈಟೀಸ್ ಎಲ್ಲನೂ ನಾನು ಇಲ್ಲೇ ನೋಡಿದೆ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ನಾರ್ಮಲ್ ನರ್ಸರಿಗೆ ಹೋಗ್ತಾ ಇದ್ನಲ್ಲ, ಅಲ್ಲೆಲ್ಲ ಇಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನ್ನಿಸ್ತು ನನಗೆ. ಇನ್ನೂ ಒಳಗಡೆಗೆಲ್ಲ ಇದೆ ಗೈಸ್. ನಾನು ಒಳಗಡೆ ಎಲ್ಲ ಹೋಗಿಲ್ಲ, ಜಸ್ಟ್ ಇದು ಮಾತ್ರ. ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಇದಾವಲ್ಲ ಅಲ್ಲಿ ಮಾತ್ರನೇ ನಾನು ನೋಡ್ಕೊಬಂದಿದ್ದು. ಔಟ್ಡೋರ್ ಪ್ಲ್ಯಾಂಟ್ಸೂ ಇದೆ ಆ ಕಡೆ. ನಾನು ಆ ಕಡೆಗೆ ಹೋಗಿಲ್ಲ. ಜಸ್ಟು ಟೈಮ್ ಆಗುತ್ತೆ ಅಂದ್ಬಿಟ್ಟು, ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಅಷ್ಟನ್ನೇ ನೋಡಿಕೊಂಡು. ಮತ್ತೆ ಬೇರೆ ಕಡೆ ಕೆಲಸ ಇತ್ತಲ್ವಾ, ಅಲ್ಲಿಗೆ ಹೋದರೆ ಅಲ್ಲಿ ಇನ್ನೂ ಆಗಲಿಲ್ಲ, ಅಲ್ಲಿ ಸಿಗಲಿಲ್ಲ ಏನು. ಮತ್ತು ನಾನು ಅಲ್ಲಿಂದನೇ ರಿಟರ್ನ್ ಬಂದೆ. ಒಂದೇ ಒಂದು ಪ್ಲಾಂಟ್ ಮಾತ್ರ ಯಾರಿಗೋ ಒಂದು ಗಿಫ್ಟ್ ಕೊಡಬೇಕಾಗಿತ್ತು. ಅದಕ್ಕೆ ನಾನು ಆಲ್ಮೋಸ್ಟು ಸ್ವಲ್ಪ ಪ್ಲಾಂಟ್ಸ್ನ ಪ್ರಿಪೇರ್ ಮಾಡ್ತೀನಿ ಗಿಫ್ಟ್ ಕೊಡೋಕ್ಕೆ. ಎಲ್ಲನೂ ತೊಗೊಂಡು ಬಂದೆ. ಮನೆಗೆ ಬಂದು ಮತ್ತು ಇದು ನನ್ನ ಫ್ರೆಂಡ್ಸ್ ಬಂದಿದ್ದರು, ಅವರು ತೊಗೊಂಡು ಬಂದಿದ್ರು. ಅವ್ರಿಗೆ ತೋಟದಿಂದ ಯಾರೋ ಕೊಟ್ಟಿದ್ರು ಅಂದ್ಬಿಟ್ಟು ನನಗೆ ತೊಗೊಂಬಂದು ಕೊಟ್ಟರು. ಇದರಲ್ಲಿ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಪಕೋಡಿ ಮಾಡಿದ್ರೆ ಸಖತ್ ಇಷ್ಟ ಅದು ಪಕೋಡಿ. ನಾನು ಮಾಡಿದ್ದೀನಿ. ರೆಸಿಪಿ ಬೇಕಾದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ರೆಸಿಪಿದೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಇವಾಗ ನಾನು ಅದರಲ್ಲಿ ಡೀಟೇಲಾಗಿ ಏನೂ ಹೇಳಿಲ್ಲ, ಜಸ್ಟ್ ಮಾಡಿರೋದಷ್ಟೇ. ನೋಡಿ, ಅಷ್ಟು ಕಟ್ ಮಾಡಿದ್ವಲ್ಲ, 4 ಕಾಯಿ ಏನೋ ಕಟ್ ಮಾಡಿದ್ವಿ. ಫುಲ್ಲು ಒಂದೇ ಸತಿ ಖಾಲಿ ಆಗಿಬಿಟ್ಟಿದೆ. ಅದು ಸ್ನ್ಯಾಕ್ಸ್ ಟೈಮ್ಗೆ ಖಾಲಿ ಆಗೋಯ್ತು. ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಕಹಿ ಇರಲ್ಲ, ಕಹಿ ಇಲ್ದಿರನೇ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಸಡನ್ನಾಗಿ ಫೋನ್ ಬಂತು. ನನ್ನ ತಂಗಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ಲು. ಅದು ಏನಕ್ಕೆ ಅಂದರೆ ಅವಳಿಗೆ ಇವಾಗ ಡೆಲಿವರಿ ಟೈಮು. ಅದರಿಂದ ಸರಿ ಅವಳು ಫೋನ್ ಮಾಡಿದ್ಲು ಈ ಥರ ಸಡನ್ನಾಗಿ. ಅವಳದು ಇದ್ದಿದ್ದು ಡೇಟ್ ಬಂದು ಆಗಸ್ಟ್ 29 ಇದ್ದಿದ್ದು. ಸಡನ್ನಾಗಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೋದರೆ ಹಾಸ್ಪಿಟ್ಲಿಗೆ. ಅವ್ರು ಇಲ್ಲ, ನಾಳೆನೇ ಡೆಲಿವರಿ ಮಾಡಬೇಕು ಅಂತ
ಹೇಳಿದ್ರಂತೆ. ನಾವೇನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಏನು ಮಾಡಿದೆ, ನನಗೆ ಹೇಳಿದ್ಲು ಈ ಥರ ಬಂದಿದ್ದೀನಿ ಅಂತ. ಅದಕ್ಕೆ ಪಾಪುಗೆ ಒಂದು ಸ್ವಲ್ಪ ಬಟ್ಟೆ ತೊಗೊಬರೋಣ ಅಂತ ಹೋಗಿದ್ದೀನಿ. ನೋಡಿ, ಹಾಯ್ ಗಾಯ್ಸ್, ಬಟ್ಟೆ ತೊಗೊಂಡು ಬಂದೆ ನಮ್ಮ ಪಾಪುಗೆ ಅಂತ. ಚಿಕ್ಕ ಚಿಕ್ಕದು ಇನ್ನು ಅಂದರೆ ನ್ಯೂ ಬಾರ್ನ್ ಬೇಬಿಗಲ್ವಾ, ಅದಕ್ಕೆ ಪುಟ್ಟ ಬಟ್ಟೆಗಳು. ಅಂದರೆ ನಾರ್ಮಲ್ಲು ಹಳೆ ಬಟ್ಟೆ ಇರುತ್ತೆ ಹಾಕ್ತೀವಿ, ಆದರೆ ಅಷ್ಟು ಚಿಕ್ಕ ಬಟ್ಟೆ ಸಿಗಲ್ವಲ್ಲ, ಅದರಿಂದ ನಾನು ಅದಕ್ಕೆ ಕಂಫರ್ಟಾಗಿರೋದು ಒಂದು ಸ್ವಲ್ಪ ಕ್ಲಾತ್ಸು, ಕಾಟನ್ ಕ್ಲಾತಲ್ಲಿ ತೊಗೊಂಡು ಬಂದಿದ್ದೀನಿ. ನಾನು ತೋರಿಸ್ತೀನಿ ಇವಾಗ ಏನೇನು ತೊಗೊಂಬಂದೆ ಅಂತ. ಇದು ನೋಡಿ, ಟೀ ಶರ್ಟುಗಳೇ, ಎಲ್ಲ ಟೀ ಶರ್ಟ್ಗಳು ತಂದಿದ್ದೀನಿ. ಇದೊಂದು ಚಿಕ್ಕದು ಪುಟಾಣಿದು ನೋಡಿ, ಇಷ್ಟೇ ಉದ್ದ ಇರೋದು, ಇಷ್ಟೇ ಉದ್ದ ಇದೆ. ಮತ್ತು ಇದೊಂದು ಫುಲ್ ಸ್ಲೀವ್ ಇತ್ತು, ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಇಷ್ಟು ಅದಕ್ಕೆ ತೊಗೊಂಡು ಬಂದಿದ್ದೀನಿ. ಇದು ಒಂದು ನೋಡಿ ಯೆಲ್ಲೋ ಕಲರ್, ಇದು ಒಂದು ತೊಗೊಂಡು ಬಂದೆ. ಎಲ್ಲ ಪುಟ್ಟದೇ ಗೈಸ್, ಚಿಕ್ಕದಾಗಿ. ಅಂದರೆ ಇವಾಗ 1 ಮಂತ್ ಹಾಕ್ಬೋದು ಅಷ್ಟೇ ಈ ಬಟ್ಟೆಗಳೆಲ್ಲ. 1 ಮಂತ್ ಅಷ್ಟೇ ಹಾಕಿದ್ರೂ ಪರವಾಗಿಲ್ಲ. ಚಿಕ್ಕದಾಗಿ ಅದಕ್ಕೆ ಫಿಟ್ಟಿಂಗ್ ಆಗಿರಲಿ, ಲೂಸಾಗಿ ಹಾಕೋದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ಚಿಕ್ಕದನ್ನೇ ನೋಡಿ ಚಿಕ್ಕ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೀನಿ. ಇದು ನೋಡಿ, ಇದು ಅಷ್ಟೇ ಪಿಂಕು. ನಾವು ಅಂದ್ಕೊಂಡಿದ್ದೀವಿ ಗರ್ಲ್ ಬೇಬಿ ಆಗುತ್ತೆ ಅಂತ, ತುಂಬ ಆಸೆ ಇಟ್ಕೊಂಡಿದ್ದೀವಿ. ಯಾಕಂದರೆ ಅವಳಿಗೆ ಆಲ್ರೆಡಿ ಫಸ್ಟು ಬಾಯ್ ಬೇಬಿ ಇದ್ದಾನೆ, ಅವಳಿಗೆ ಗರ್ಲ್ ಬೇಬಿ ತುಂಬ ಇಷ್ಟ ಇದೆ. ಅವಳು ಗರ್ಲ್ ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೆ ನಾನು ಪಿಂಕ್ ಕಲರಲ್ಲೂ ತೊಗೊಂಡು ಬಂದಿದ್ದೀನಿ. ಫಸ್ಟ್ ಟೈಮು ಇದೇ ಪಿಂಕ್ ಹಾಕ್ತೀನಿ ಗರ್ಲ್ ಬೇಬಿ ಆದರೆ, ಅದರಿಂದ. ಇದು ಟಿ ಶರ್ಟ್ಸು. ಇನ್ನು ಚಡ್ಡಿಗಳು ಸಿಗಲಿಲ್ಲ ಗೈಸ್, ಅಷ್ಟು ಚಿಕ್ಕವು ಸಿಗಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈ ಥರದ್ದು ತೊಗೊಂಡಿದ್ದೀನಿ. ಅಂದರೆ ಇವಾಗ ಬೇರೆ ಮಳೆ ಚಳಿ ಎಲ್ಲ ಇರೋದ್ರಿಂದ ಇದು ನೋಡಿ ಕಂಫರ್ಟ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ನೋಡಿ ಸಾಕ್ಸ್ ಎಲ್ಲ ಫುಲ್ ಕ್ಲೋಸ್ ಇರುತ್ತಲ್ವ ಕಾಲಿಗೆಲ್ಲನೂ, ಅದಕ್ಕೆ ಇಲ್ಲಿ ಜಿಪ್ ಇದೆ ನೋಡಿ, ಇಲ್ಲಿದೆ ಜಿಪ್ಪು. ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ತೆಗೆದುಬಿಟ್ಟು ನೀಟಾಗಿ ಮಗುನ ಇದ್ರೊಳಗಡೆ ಇಟ್ಬಿಟ್ಟು ಜಿಪ್ ಹಾಕೋದಷ್ಟೇ, ಆರಾಮಾಗಿದೆ ನೋಡಿ. ಇದೆಲ್ಲ ಚಿಕ್ಕದು ನ್ಯೂ ಬಾರ್ನ್ ಬೇಬಿದೆ, ತುಂಬ ಪುಟ್ಟ ಬಟ್ಟೆಗಳು ಚೆನ್ನಾಗಿದೆ. ಚಳಿಗೆ ಬೆಚ್ಚಗಿರ್ತವೆ ಅಂತ ನಾನು ಈ ಥರ ತೊಗೊಂಡು ಬಂದಿದ್ದೀನಿ. ಪುಟಾಣಿದು ನೋಡಿ. ಒಂದು ಈ ಟೈಪಲ್ಲಿ ಒಂದು 4 ತೊಗೊಂಡಿದ್ದೀನಿ ಗೈಸ್ ಇವಾಗ. ಯಾಕಂದರೆ ಬೆಳೆಯೋ ಮಕ್ಕಳು ಬೇಗ ಬೆಳೆದು ಬಿಡ್ತಾರಲ್ವ, ಸದ್ಯಕ್ಕೆ ಸಾಕು ಒಂದು 4. ಈ ಟೀ ಶರ್ಟ್ ಮಾತ್ರ ಒಂದಷ್ಟು ತೊಗೊಂಡಿದ್ದೀನಿ, ಎಷ್ಟು ತೊಗೊಂಡಿದ್ದೀನಿ ಗೊತ್ತಿಲ್ಲ, ಲೆಕ್ಕ ಹಾಕ್ತೀನಿ. ಇದು ಅಷ್ಟು ಚಿಕ್ಕದಾಗಿ, ಇದು ಯೂನಿಕಾರ್ನ್ದು ಡಿಸೈನ್ ಇತ್ತು, ಒಂಥರ ಚೆನ್ನಾಗಿ ಕಾಣಿಸ್ತಿದೆ ವೈಟಲ್ಲಿ. ಫೋಟೋಗಿಂತ ಲುಕ್ಕು ರಿಯಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಒಂಥರ. ಇದು ಒಂದು 4 ತೊಗೊಂಡಿದ್ದೀನಿ. ಟೀ ಶರ್ಟು 1 2 3 4 5 6, ಇದೊಂದು 7 ಟೀ ಶರ್ಟ್ ತೊಗೊಂಡಿದ್ದೀನಿ. ಮತ್ತು ಇದು ಒಂದು 4 ತೊಗೊಂಡಿದ್ದೀನಿ. ಮತ್ತು ಕ್ಯಾಪು, ತಲೆಗೆ ಕ್ಯಾಪ್ 1 2 3 4 5 ಕ್ಯಾಪ್. ಇದು ಬಂದು ಫುಲ್ ಸೆಟ್ ಇದೆ, 5 ಕ್ಯಾಪನ್ನು ಫುಲ್ ಸೆಟ್ಟೇ ತೊಗೊಂಡೆ ನಾನು. ಚೇಂಜ್ ಮಾಡೋಕ್ಕೆ ಸರಿ ಹೋಗುತ್ತೆ, ವಾಶ್ ಮಾಡಿದಾಗೆಲ್ಲ ಒಂದೊಂದು ಅಂತ ಇದು ಫುಲ್ಲು ಸೆಟ್ ತೊಗೊಂಡು ಬಂದಿದ್ದೀನಿ. ಮತ್ತು ಇದು ನನ್ನ ಮಗಳಿಗೆ ಒಂದು ಜರ್ಕಿನ್ ತೊಗೊಂಡು ಬಂದೆ. ಇವಾಗ ತುಂಬ ಚಳಿ ಮಳೆ, ಚಳಿಗೇನೋ ಬೆಚ್ಚಗಿರೋದಕ್ಕೆ ಇದ್ದಾವೆ ಸ್ವೆಟರ್ಸು. ಇದು ಮಳೆಯಲ್ಲಿ ಜರ್ಕಿನ್ನು ನೆನೆದಿರೋ ಥರ ಇದು ಅವಳಿಗೊಂದು ಜರ್ಕಿನ್ ಬೇಕಿತ್ತು, ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ಅವಳಿಗೇನು ತೊಗೊಂಡು ಬಂದಿಲ್ಲ, ಆಮೇಲೆ ನನಗೇನು ತಂದಿಲ್ಲ ಅಂದ್ಬಿಡ್ತಾಳೆ ಅಂತ ಇದೊಂದು ತೊಗೊಂಡು ಬಂದೆ ಅಷ್ಟೇ. ಓಕೆ, ಇವಾಗ ನಾನು ಇಷ್ಟು ಬಟ್ಟೆ ತಂದಿರೋದು ನನ್ನ ತಂಗಿಗೆ ಗೊತ್ತಿಲ್ಲ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಅವಳಿಗೆ ನಾಳೆ ಸರ್ಪ್ರೈಸಾಗಿ ಎತ್ಕೊಂಡು ಹೋಗೋಣ. ಅವಳು ಎಲ್ಲನೂ ಸ್ಟಾರ್ಟಿಂಗು ಮಗು ಹುಟ್ಟಿದಾಗ ಹಳೆ ಬಟ್ಟೆ ಹಾಕಬೇಕು ಅಂತ ಹೇಳ್ತಾರಲ್ವ, ಅದು ಮೊದಲಿಂದನೂ ಅಷ್ಟೇ
ಹುಟ್ಟಿದ ತಕ್ಷಣ ಹೊಸ ಬಟ್ಟೆ ಹಾಕ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಹಳೆ ಬಟ್ಟೆ ಪ್ಯಾಕ್ ಮಾಡಿ ಇಟ್ಟಿದ್ದಾಳೆ. ಆಮೇಲೆ ಹೊಸದು ತಗೊಳ್ಳೋಣ ಮಗು ಆದಮೇಲೆ ಅಂತ. ನನಗೆ ಯಾಕೋ ಮನಸ್ಸಿರಲಿಲ್ಲ. ನಾಳೆ ಮಗು ನೋಡೋಕೆ ಹೋಗ್ತಾ ಇದ್ದೀನಲ್ವ, ನಾನು ಅದಕ್ಕೆ ಹೊಸ ಬಟ್ಟೆ ತೊಗೊಂಡು ಹೋಗಿ ವೆಲ್ಕಮ್ ಮಾಡಬೇಕು ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಬಟ್ಟೆಗಳನ್ನ. ನೋಡೋಣ ನಾಳೆ ಹೋಗಿ ಅಲ್ಲಿ ಹೆಂಗಿರುತ್ತೆ ಅಂದರೆ, ನಾಳೆ ಬೆಳಗ್ಗೆಗೆ ಮಾಡ್ತೀವಿ ಆಪ್ರೇಷನ್ ಅಂತ ಹೇಳಿದ್ದಾರೆ. ಇಮಿಡಿಯೇಟು ನಮಗೆ ಪ್ಲ್ಯಾನ್ ಇರಲಿಲ್ಲ ಗೈಸ್. ಇನ್ನೂ ಅವಳಿಗೆ ಕರೆಕ್ಟಾಗಿ ಅವಳಿಗೆ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದು LMP ಡೇಟ್ ಬಂದು ಆಗಸ್ಟ್ 29ಗೆ. ಸೇಮ್ ನನ್ನ ಮಗಳು ಬರ್ತಡೇನು ಆಗಸ್ಟ್ 29. ಅವಳಿಗೂ ಅದೇ ಇತ್ತು. ಇಬ್ಬರದು ಒಂದೇ ಸತಿ ಬರ್ತಡೇ ಬರುತ್ತೇನೋ ಅಂತ ಅಂದ್ಕೊಂಡ್ವಿ. ಆದರೆ ಒಂದಿನ ಹೆಚ್ಚು ಕಮ್ಮಿ ಆಗ್ಬೋದೇನೋ ಅಂತ ಅಂದ್ಕೊಂಡ್ವಿ. ಆದರೆ ಇಷ್ಟು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಗೊತ್ತಾಗಿಲ್ಲ. ಮೊನ್ನೆ ಹೇಳಿದ್ರು ಡಾಕ್ಟರು 10ನೇ ತಾರೀಕು ಮೇಲೆ ಮಾಡೋದು, 10ನೇ ತಾರೀಕಿಂದ 15 ತಾರೀಕು ಒಳಗಡೆ ಮಾಡಬೇಕು ಅಂತ ಹೇಳಿದ್ರು. ಸರಿ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ, ಒಂದು ಡೇಟ್ ಚೆನ್ನಾಗಿರೋ ಡೇಟ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಸಡನ್ನಾಗಿ ಹಿಂಗೆ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಅದು ಯಾವ ಟೈಮ್ಗೆ ಭೂಮಿ ಮೇಲೆ ಬರಬೇಕೋ ಬರ್ತಾ ಇರತ್ತೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಹಬ್ಬ ಬೇಕಾದರೆ ನೆಕ್ಸ್ಟ್ ಇಯರ್ ಮಾಡ್ಕೊಬೋದು. ನಮ್ಮ ಪಾಪು ಬರಲಿ ಫಸ್ಟು. ನಮಗೆ ನಮ್ಮ ಮನೇಲಿ ಇವಾಗ ಪುಟ್ಟದ ವರಲಕ್ಷ್ಮಿ ಬರ್ತಾಳೆ ಅಂತ ಆಸೆ ಇಟ್ಕೊಂಡಿದ್ದೀವಿ. ನೋಡೋಣ ಯಾವ್ದು ಬರುತ್ತೆ. ಯಾವುದಾದ್ರೂ ಓಕೆನೇ. ಆದರೆ ಒಂದು ಆಲ್ರೆಡಿ ಗಂಡು ಮಗು ಇದಲ್ವ, ಒಂದು ಹೆಣ್ಮಗು ಬೇಕು ಅಂತ ಆಸೆ ಇದೆ ಅವಳಿಗೆ. ನೋಡೋಣ ಅವಳ ಆಸೆ ಈಡೇರಲಿ. ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದಾಳೆ ಗೊತ್ತಾ ಗೈಸ್ ಅವಳು, ಹೆಣ್ಮಗು ಬೇಕು ಅಂತ. ನೋಡೋಣ. ನಾನು ಅದಕ್ಕೆ ಫ್ರಾಕ್ಸ್ ಎಲ್ಲ ನೋಡಿದೆ, ಚಿಕ್ಕ ಚಿಕ್ಕದಾಗಿ ಪುಟಾಣಿ ಫ್ರಾಕ್ಸ್ ಎಲ್ಲ ಇದ್ವು. ಆದರೆ ಅಲ್ಲಿ ಏನಾಗುತ್ತೋ ಏನೋ ನೋಡ್ಕೊಬೇಕಲ್ವ. ಸುಮ್ಮನೆ ಫಸ್ಟೇ ತೊಗೊಂಡ್ಬಿಟ್ಟು ಆಸೆ ಬಿದ್ದು ಏನಾದರೂ ಬೇರೆ ಆದ್ರೆ ಮತ್ತೆ ಅದು ಎಕ್ಸ್ಚೇಂಜ್ ಆಫರ್ ಬೇರೆ ಅಲ್ಲಿ ಇರಲಿಲ್ಲ. ಆದಮೇಲೆ ತೊಗೊಂಡು ಹೋಗೋಣ. ಇವಾಗ ಸದ್ಯಕ್ಕೆ ಇದನ್ನು ಹಾಕೋಣ ಅಂತೇಳ್ಬಿಟ್ಟು ಇದನ್ನು ಮಾತ್ರ ತೊಗೊಂಡು ಬಂದಿದ್ದೀನಿ. ಓಕೆ ಗೈಸ್, ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ಕೊತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವೆಯ್ಟ್ ಮಾಡ್ತಾ ಇದ್ದಾಳೆ ಗೈಸ್ ಅವಳು. ಅದು ಏನು ಗೊತ್ತಾ, ಪಾಪು ಫಸ್ಟು ಪಾಪುನ ಅವಳ ಕೈಗೆ ಕೊಡಬೇಕಂತೆ. ಅವಳು ಫೋನಲ್ಲಿ ಹೇಳ್ತಾ ಇದ್ದಾಳೆ ಅವಳ ಚಿಕ್ಕಿ ನೀನು ನಾನು ಬರೋವರೆಗೂ ಪಾಪು ಹುಟ್ಟೋದು ಬೇಡ, ನಾನು ಬರೋವರೆಗೂ, ನಾನು ಬಂದಮೇಲೆ ಪಾಪು ಆಗಲಿ ಫಸ್ಟು ನನ್ನ ಕೈಗೆ ಕೊಡಬೇಕು ಪಾಪುನ ಅಂತೆ ಕೇಳ್ತಾಳೆ. ಎಲ್ಲರಿಗೂ ತಂಗಿ ಇದ್ದಾರೆ, ನನಗೆ ಮಾತ್ರ ತಂಗಿ ಇಲ್ಲ. ಎಲ್ಲರಿಗೂ ತಂಗಿ ಇದ್ದಾರೆ, ನನಗೆ ಮಾತ್ರ ತಂಗಿ ಇಲ್ಲ ಅಂತ ಯಾವಾಗೂ ಅಳ್ತಾ ಇದ್ಲು. ನನಗೆ ಕೇಳ್ತಾ ಇದ್ಲು ತಂಗಿ ಬೇಕು ಅಂತ. ಇವಾಗ ನೋಡೋಣ ತಂಗಿ ಆಗುತ್ತೆ. ಮತ್ತು ತಮ್ಮ ಫಸ್ಟು ರಾಗಿ ಕಟ್ಟಬೇಕು ನಂಗೆ ತಮ್ಮ ಎಲ್ಲ ಅಂತ ಇದ್ಲು. ನನ್ನ ತಂಗಿ ಮಗ ತಮ್ಮ ಸಾಕಾಗ್ಬಿಟ್ಟಿದ್ದಾನಂತೆ. ತಮ್ಮ ಜಾಸ್ತಿ ತೀಟೆ ಮಾಡ್ತಾನೆ, ನಂಗೆ ತಮ್ಮ ಬೇಡ ತಂಗಿ ಬೇಕು ಅಂತ ಇವಾಗ. ಅದಕ್ಕೆ ಅವ್ರ ಚಿಕ್ಕಿಗೆ ಕೇಳ್ತಾಳೆ ತಂಗಿ ಕೊಡು ಅಂತ. ಅದಕ್ಕೆ ನೋಡೋಣ ಯಾವುದಾಗುತ್ತಪ್ಪ. ತಂಗಿನ ತಮ್ಮನ ತಂಗಿ ಬೇಕಾ? ಓಕೆ, ತಂಗಿ ಆಗಲಿ. ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದಾಳಂತೆ ಅವಳು, ನಂಗೆ ತಂಗಿ ಬೇಕು ಅಂತ. ಯಾವುದೊಂದು. ಓಕೆ ಗೈಸ್, ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಲ್ಲಿಗೆ ಹೋಗಿ ಏನೇನು ಡೆಲಿವರಿ ಆಯಿತಾ, ಏನಾಯಿತು, ಯಾವ ಮಗು ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.